ನಮ್ಮ ಮನಸ್ಸಿಗೆ ಬರ್ತಾವಲ್ವಾ, ಯೂರಿಯಾ, DAP, MOP, SSP ಇವೆಲ್ಲ ನಮ್ಗೆ ಜ್ಞಾಪಕ ಬರ್ತವೆ. ನಮ್ಗೆ ಯಾರಿಗೂ ಸಡನ್ನಾಗಿ ಹಸಿರೆಲೆ ಗೊಬ್ಬರ ಬರಲ್ಲ, ಆಮೇಲೆ ಜೈವಿಕ ಗೊಬ್ಬರ ಬರಲ್ಲ, ತಿಪ್ಪೆ ಗೊಬ್ಬರ ಜ್ಞಾಪಕ ಬರಲ್ಲ, ಬೇರೆ ಬೇರೆ ಗೊಬ್ಬರಗಳು ನಮಗೆ ಜ್ಞಾಪಕ ಬರ್ತಾ ಇಲ್ಲ. ಯಾಕೆ ಅಂದರೆ ನಾವು ಬಳಕೆ ಮಾಡ್ತಾ ಇಲ್ಲ. ಈ ವರ್ಷ ಸಮತೋಲನ ರಸಗೊಬ್ಬರಗಳ ಬಳಕೆ ಬಗ್ಗೆ ರೈತರಲ್ಲಿ ಹೆಚ್ಚು ಅರಿವು ಮೂಡಿಸಬೇಕು. ರೈತರು ಇದನ್ನು ಕ್ಲೀನಾಗಿ ತಿಳ್ಕೊಂಡು ಎಷ್ಟು ಗೊಬ್ಬರ ಕೊಟ್ಟರೆ ಒಳ್ಳೆಯದು ಅನ್ನೋದನ್ನು ನಾವು ಮಾಹಿತಿ ತಗೋಬೇಕು. ಹೆಂಗೆ ತಗೋಬೇಕು ಅಂತಂದರೆ, ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಈ ಗೊಬ್ಬರಗಳನ್ನ ನಾವು ಹಾಕಬೇಕು. ಬೆಳೆಗಳಿಗೆ ಯಾವುದೇ ಬೆಳೆ ಆಗಲಿ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು. ಪರೀಕ್ಷೆಯಲ್ಲಿ ಬಂದಂಥ ರಿಸಲ್ಟಿಗೆ ನಾವು ಮಣ್ಣಿನ ಪರೀಕ್ಷೆಗೆ ನಾವು ತಗೊಂಡು ಗೊಬ್ಬರಗಳನ್ನ ಕೊಡಬೇಕು. ನಿಮಗೆ ಕಿವಿ ಮಾತೇನಪ್ಪ ಅಂತಂದರೆ, ಈ ವರ್ಷ ನಾವು ಏನಾರ ಬಿತ್ತನೆ ಮಾಡೋ ಸಮಯದಲ್ಲಿ ನಮಗೆಲ್ಲ ಗೊತ್ತಿದೆ, ಈಗ ಎಲಿನಿನೋ ಎಫೆಕ್ಟ್ ಅಂತ ಹೇಳಿ ಪೇಪರೆಲ್ಲ ಓದಿರ್ಬೋದು. ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು. ಮಳೆ ಕಡಿಮೆ ಆದಾಗ ನಾವು ಏನು ಮಾಡ್ಕೋಬೇಕು, ಅಕಸ್ಮಾತ್ ಮಳೆ ನಮ್ಮ ಪ್ರದೇಶಕ್ಕೆ ಕಡಿಮೆ ಆದರೆ ಬರುವಂಥ ಪರಿಸ್ಥಿತಿ ನಮ್ಗೇನಾರ ಬಂದರೆ ಪ್ರೊಬಾಬಿಲಿಟಿ ಅಂತೀವಿ, ಒಂದು 30-40% ಅಷ್ಟು ನಮಗೆ ಕೊರತೆ ಆಗ್ಬೋದು ಮಳೆದು ಅಂತ ಇದೆ. ಆ ಥರ ಸನ್ನಿವೇಶಗಳು ಬಂದರೆ ನಾವು ಏನು ಮಾಡ್ಕೋಬೋದು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮೊದಲೇ ರೆಡಿ ಇರಬೇಕು. ಅದ್ರ ಮೇನ್ ಏನಪ್ಪ, ಫಸ್ಟ್ ಏನಪ್ಪ ಅಂತಂದರೆ ಬೆಳೆಗಳ ಆಯ್ಕೆ. ಒಳ್ಳೆ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಯಾಕೆಂದರೆ ಕಡಿಮೆ ನೀರು ಕೇಳುವಂಥ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ನೇರ್ಲಿಗಿ ಮತ್ತು ಲೋಕಿಕೆರೆ ನಮ್ಮ ರೈತರು ಇರೋದ್ರಿಂದ, ಲೋಕಿಕೆರೆ ರೈತರಿಗೆ ಏನು ಹೇಳ್ತೀನಿ, ನೀವು ಭತ್ತ ಬೆಳೀತೀರ. ಸಾಮಾನ್ಯವಾಗಿ ಭತ್ತ ಬೆಳಿಬೇಕಾದ್ರೆ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಇರ್ತಿದೆ. ನಾನು ನಿಮ್ಮ ಭತ್ತದ ಜೊತೆ ಕರ್ಕೊಂಡು ಹೋಗ್ತೀನಿ. ಏನಪ್ಪ ಅಂದರೆ, ಒಂದು ಪೈಪ್ ಬರುತ್ತೆ, 30 ಸೆಂಟಿಮೀಟರ್ ಪೈಪು, ಅದರ ಭೂಮಿಯಲ್ಲಿ ಹಾಕಿ ಅದರಲ್ಲಿ ನೀರು ಕಡಿಮೆ ಆಗ್ತಾ ಹೋದಾಗ ನಾವು ನೀರು ಕೊಡಬೇಕು. ಅವಾಗೇನಾಗುತ್ತೆ, ನಾವು ನೀರನ್ನ ಮಿತವಾಗಿ ಬಳಸ್ತೀವಿ. ಮತ್ತು ಡ್ರಿಪ್ ಮುಖಾಂತರ ನೀರು ಕೊಡಬೇಕು, ಸ್ಪ್ರಿಂಕ್ಲರ್ ಮುಖಾಂತರ ನೀರು ಕೊಡಬೇಕು. ಸರ್, ನನ್ನ ಹತ್ರ ನೀರು ಸಿಕ್ಕಾಪಟ್ಟೆ ಇದೆ, ನಾನು ನೀರು ಹಾಯಿಸ್ತೀನಿ ಅಂತ ದಯವಿಟ್ಟು ನೀರು ಹಾಯಿಸ್ಬೇಕು. ನೀರು ಎಷ್ಟು ಹಾಯಿಸ್ತಿರೋ ಅಷ್ಟು ಬೋರ್ವೆಲ್ಲಲ್ಲಿ ನೀರು ಖಾಲಿ ಆಗುತ್ತೆ. ಯಾಕೆಂದರೆ ಮೊದಲು 1 ಬೋರ್ವೆಲ್ ಇತ್ತು, 2 ಇತ್ತು, ಈಗ 500 ಬೋರ್ವೆಲ್, ಒಂದು ಊರಿಗೆ 1000 ಬೋರ್ವೆಲ್, 2000, 3000 ಬೋರ್ವೆಲ್ ಆಗಿದೆ. ಹಾಗಾಗಿ ನಾವು ರೈತರು ಇದನ್ನು ಗಮನದಲ್ಲಿಡ್ತೀವಿ. ಆಮೇಲೆ ನಮಗೆ ಏನಪ್ಪ ಅಂದರೆ, ಮಳೆ ಕೊರತೆ ಆಗುತ್ತೆ ಅಂತಂದಾಗ ಈಗ ನಮಗೆ ಒಂದು ಸುಮಾರು ಈಗ 100 ಮಿಲಿಮೀಟ್ರ್ ಮಳೆ ಆಗಬೇಕಿತ್ತು ಅಂತಂದರೆ ಒಂದು 60-70 ಮಿಲಿಮೀಟ್ರ್ ಮಳೆ ಆಗ್ಬೋದು. ಒಂದು 10-15% ಮಳೆ ಕೊರತೆ ಆಗುತ್ತೆ. ಆ ಕೊರತೆ ನಮಗೆ ಸರಿಯಾದ ಸಮಯದಲ್ಲಿ ನಮಗೆ ಕೈ ಕೊಡುವಂಥ ಅವಕಾಶ ಜಾಸ್ತಿ ಇತ್ತು. ಅಂದರೆ ಕಾಳು ಕಟ್ಟಬೇಕಾದ್ರೆ, ಈಗ ನಮಗೆ ಆಗಸ್ಟ್ ತಿಂಗಳಲ್ಲಿ ಈಗೇನಪ್ಪ ಮೆಕ್ಕೆಜೋಳ ಹಾಕಿದರೆ ಸೂಲಂಗಿ ಬರ್ತಿರುತ್ತೆ. ಅಂಥ ಟೈಮಲ್ಲಿ ಮಳೆ ಬೇಕಾ ಬೇಡ? ಮಳೆ ಬೇಕೇ ಬೇಕು. ಅಂಥ ಮಳೆಯಾಶ್ರಿತ ಪ್ರದೇಶದಲ್ಲಿ ಮಳೆ ಬೇಕು ಅಂದಾಗ ನಾವು ಭಾಳಷ್ಟು ಯೋಚನೆ ಮಾಡಿ ಈ ಮಳೆಗಳನ್ನ ಬೆಳೆಗಳನ್ನ ನಾವು ಆಯ್ಕೆ ಮಾಡಬೇಕು. ಒಂದು. ಎರಡನೇದು ಗೊಬ್ಬರ, ಮಿತವಾಗಿ ಗೊಬ್ಬರವನ್ನು ಬಳಸ್ತೀವಿ. ಈಗ ನಾವು ಬಿತ್ತನೆ ಮಾಡಬೇಕಾದ್ರೆ ಯಾವಾಗ ಏನು ಮಾಡ್ತೀವಿ, DAP ಮತ್ತು ಯೂರಿಯಾ ಹಾಕ್ತೀವಿ ಅಲ್ವಾ. ಸಾಮಾನ್ಯ ಮೆಕ್ಕೆಜೋಳ ಬಿತ್ತನೆ ಮಾಡಬೇಕು, DAP ಯೂರಿಯಾ ಹಾಕ್ತೀವಿ. ಜೊತೆಗೆ ಪೊಟ್ಯಾಶ್ ನಾವು ಕೊಡುವಂಥದ್ದು ಮಾಡಬೇಕು. ಮತ್ತು ನಮಗೆ DAPನೇ ಗೊಬ್ಬರ ಬೇಕು ಅಂತೇನಿಲ್ಲ. ಗೊಬ್ಬರ ಅಂತಂದರೆ ಮೂಲ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಯಾವ ಗೊಬ್ಬರ ಇದ್ದರೂ ನಾವು ಅದನ್ನು ಮಿಶ್ರಣ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಆಮೇಲೆ ಅತಿ ಹೆಚ್ಚು ಯೂರಿಯಾನ ಬಳಕೆ ಮಾಡಬೇಡ್ರಿ ಸರ್. ಅತಿ ಹೆಚ್ಚು ಯೂರಿಯಾನ ಬಳಕೆನ ಮಾಡಬೇಡ್ರಿ. ಅತಿ ಹೆಚ್ಚು ಯೂರಿಯಾ ಬಳಕೆ ಮಾಡಿದರೆ ರೋಗ ಮತ್ತು ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ. ಅದಕ್ಕೆ ಅಷ್ಟು ಕಡಿಮೆ ಮಾಡಬೇಕು. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ನೀರಲ್ಲಿ ಕರಗುವಂಥ ಗೊಬ್ಬರ ಬಂದಿದೆ. ನ್ಯಾನೋ ಯೂರಿಯಾ ಕೇಳಿದ್ರಲ್ವಾ, ನ್ಯಾನೋ ಯೂರಿಯಾ, ನ್ಯಾನೋ DAP ಇವನ್ನು ಕೂಡ ರೈತ ಬಾಂಧವರು ಬಳಕೆ ಮಾಡಿ 4 ml ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಈ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಸಿಂಪಡಣೆ ಮಾಡೋದ್ರಿಂದ ಯೂರಿಯಾ ಏನು ಕೊಡಬೇಕು ಅಂತಿದ್ವಲ್ಲ 30 kg 40 kg ಅದನ್ನ ನಾವು ಕಡಿತಗೊಳಿಸ್ಬೇಕು. ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳು ಬರ್ತವೆ. ನೀವೆಲ್ಲ ನಿಮಗೆ ಅಂಗಡಿಗಳಲ್ಲಿ ಲಿಂಕ್ ಅಂತ ಕೊಡ್ತಾರೆ, ಅದು ನಾವು ಬಿಸಾಕ್ಬಿಡ್ತೀವಿ, ಅದೇನು ಉಪಯೋಗ ಇಲ್ಲ. ದಯವಿಟ್ಟು ಜೈವಿಕ ಗೊಬ್ಬರಗಳ ಬಳಕೆ ಮಾಡಿ. ಅಜೋಸ್ಪಿರಿಲಮ್, ಅಸ್ಟೋಬ್ಯಾಕ್ಟರ್ ಇವೆಲ್ಲ ನೀವು ಬಳಕೆ ಮಾಡಿದ್ರೆ ಗಾಳಿಯಲ್ಲಿರೋ ಸಾರಜನಕ, ಭೂಮಿಯಲ್ಲಿರೋ ಸಾರಜನಕ ಅದನ್ನು ನಾವು ಹಿಡಿದಿಟ್ಕೊಂಡು ಬೆಳೆಗಳಿಗೆ ಕೊಡಬೇಕು. ಅದಕ್ಕೆ ನೋಡ್ರಿ, ಇವಾಗ ಕೇಂದ್ರ ಸರ್ಕಾರ ಏನು ಹೇಳ್ತಿದೆ ಅಂತಂದರೆ, ನೀವು ಗೊಬ್ಬರನ ಎಷ್ಟು ಏನಂತೀವಿ ಯೋಚನೆ ಮಾಡಿ ಬಳಕೆ ಮಾಡ್ತಿರೋ ಅಷ್ಟು ಒಳ್ಳೆಯದು. ಯಾಕಂದರೆ ಒಂದು ಮಣ್ಣಿನ ಫಲವತ್ತತೆ, ಇನ್ನೊಂದು ವೃಥಾ ಖರ್ಚಾಗ್ತದೆ. ನಮಗೆ ಹೆಚ್ಚು ಖರ್ಚಾಗೋದು ಎಲ್ಲಿಗಪ್ಪ ಅಂದರೆ ಗೊಬ್ಬರ ಮತ್ತು ಬೀಜಕ್ಕೆ ನಾವು ಹೆಚ್ಚು ಖರ್ಚು ಮಾಡ್ತೀವಿ. ಆ ಗೊಬ್ಬರ, ಬೀಜ ಮತ್ತು ಔಷಧಿ ಇವು ಮೂರನ್ನು ಖರ್ಚನ್ನ ಸ್ವಲ್ಪ ಹಿಡಿತ ಮಾಡ್ಕೊಂಡ್ರೆ ನಮಗೆ ನಿವ್ವಳ ಲಾಭ ಜಾಸ್ತಿ ಆಗುತ್ತೆ. ಹಾಗಾಗಿ ರೈತ ಬಾಂಧವರನ್ನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನಾವು ಫಸ್ಟು ಗೊಬ್ಬರ, ನೀರು, ಔಷಧಿನ ಮಿತವಾಗಿ ಬಳಸಬೇಕು. ಬೇಕಾದಷ್ಟೇ ಸಿಂಪಡಣೆ ಮಾಡಬೇಕು. ನಮ್ಮ ಲೋಕಿಕೆರೆ ರೈತರು ಭತ್ತಕ್ಕೆ ನಾವೇನು ಮಾಡ್ತೀವಿ, ಒಂದು ಹಾಕ್ಕೊಂಡ್ಬಿಟ್ಟಿರ್ತೀವಿ, ಸುಮ್ಮನೆ ಹೊಡಿತಾ ಇರ್ತೀವಿ. ದಯವಿಟ್ಟು ಹಂಗೆ ಮಾಡುತ್ತೆ. ನಮ್ಗೆ ಏನು ಬೇಕು, ಯಾವಾಗ ಬೇಕು ಅನ್ನೋದು ನೋಡಿಕೊಂಡು ನಾವು ಸಿಂಪಡಣೆ ಮಾಡ್ತೀವಿ. ಇದ್ರ ಜೊತೆಗೆ ರೈತರಲ್ಲಿ ಇನ್ನೊಂದು ಮನವಿ ಏನಪ್ಪ ಅಂತಂದರೆ, ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ದಯಮಾಡಿ ಬೆಳೆ ವಿಮೆನ ಮಾಡಿಸಿ. ಬೆಳೆ ವಿಮೆ ನಾವು ಮಾಡಿಸೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಈ ಹವಾಮಾನ ವೈಪರೀತ್ಯ ಆದಾಗ ಅಥವಾ ಹವಾಮಾನ ಬದಲಾವಣೆ ಆದಾಗ, ಹವಾಮಾನ ನಮಗೇನಾದ್ರು ಸರಿಯಾಗಿ ನಮಗೆ ಮಳೆ ಬರದೇ ಇದ್ದು ಅಥವಾ ಡ್ರೈ ಸ್ಪೆಲ್ಸ್ ಅಂತೀವಿ, ಒಣ ಹವೆಗಳನ್ನ ಏನಾರ ಈ ಕಾಳಕಟ್ಟೆ ಟೈಮಲ್ಲಿ ಅಂಥ ಟೈಮಲ್ಲಿ ನಮ್ಗೆ ಬಂದಾಗ ನಮಗೇನಾಗುತ್ತೆ, ಅಂಥ ಟೈಮಲ್ಲಿ ನಮಗೆ ಸಹಾಯ ಆಗುತ್ತೆ. ದಯಮಾಡಿ ಏನು ಕೇಂದ್ರ ಸರ್ಕಾರದ ಯೋಜನೆಗಳೇನಿದಾವ ಅದನ್ನು ಸದುಪಯೋಗ ಪಡ್ಕೊಳ್ಳಿ. ಈ
ಈ ಏನು ಹೇಳಿದಲ್ಲ ಇನ್ಶೂರೆನ್ಸ್ ಕಟ್ಟೋದು, ಈ ಫಸಲ್ ಬಿಮಾ ಯೋಜನೆ, ಇವೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಅನುಕೂಲ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ನಮಗೆ ಭಾಳ ಈಗೆಲ್ಲ ಎಲ್ಲ ರೈತರಿಗೂ ಒಂದು, ನೀವೆಲ್ಲರೂ ಜೀವಾಮೃತದ ಬಗ್ಗೆ ಗೊತ್ತಿದೆ. ದಯಮಾಡಿ ಜೀವಾಮೃತಕ್ಕೂ ಹೆಚ್ಚು ಏನಂತೀವಿ ನೈಸರ್ಗಿಕ ಕೃಷಿ ಅಂತೀವಿ. ಜೀವಾಮೃತ, ಘನಾಮೃತ, ಬೀಜಾಮೃತ ಇವನು ದಯವಿಟ್ಟು ಮಾಡ್ಕೊಳ್ರಿ. ಯಾಕೆ ಅಂತಂದ್ರೆ ಗೊಬ್ಬರದ ಆಲ್ಟರ್ನೇಟಿವ್ ಬೇಕಾಯ್ತು ನಮಗೆ. ಈಗ ಗೊಬ್ಬರ ಎಲ್ಲಿ ಸಿಗುತ್ತೆ ಅಂದ್ರೆ ಅಂಗಡಿ ನೋಡ್ತೀವಿ ಯಾವಾಗಲೂ. ಅಂಗಡಿ ನೋಡೋದು ಬೇಡ, ನಮ್ಮ ಮನೆ ನೋಡೋಣ, ನಮ್ಮ ಅಂಗಡಿ ನೋಡೋಣ. ಅಂದ್ರೆ ನಮ್ಮಲ್ಲಿ ತಿಪ್ಪೆ ಗೊಬ್ಬರ ಬೇಕು, ಹಸಿರೆಲೆ ಗೊಬ್ಬರ ಬೇಕು. ಹಸಿರೆಲೆ ಗೊಬ್ಬರ ಅಂದ್ರೆ ಡಯಾಂಚಾ, ಸೆಣಬು ಕೇಳಿದ್ರಲ್ವಾ, ಡಯಾಂಚಾ, ಸೆಣಬು, ವೆಲ್ವೆಟ್ ಬೀನ್ಸು ಇವನ್ನು ಕೂಡ ಮಣ್ಣಲ್ಲಿ ಹಾಕಿ ಮಿಶ್ರಣ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮತ್ತೆ ಎಲ್ಲಿ ನಾವು ಒದಿಕೆ ಇರುತ್ತೋ ಅಲ್ಲಿ ನೀರು ಕಡಿಮೆ ಕೇಳುತ್ತೆ, ಹೌದಲ್ಲ? ಈ ಒದಿಕೆ ಆಗಿದ್ರೆ ಜಮೀನಲ್ಲಿ ಎಲ್ಲ ಬೆಳೆ ಕವರ್ ಆಗಿದ್ರೆ ನೀರು ಕೇಳುತ್ತಾ ಜಾಸ್ತಿ? ನೀರು ಕಡಿಮೆ ಕೇಳುತ್ತೆ. ಹಂಗಾಗಿ ನೀರನ್ನು ಮಿತವಾಗಿ ಬಳಸ್ಬೋದು. ಈ ವರ್ಷ ನಮಗೇನಪ್ಪ ಅಂತಂದ್ರೆ ಸೂಚನೆ ಎಲ್ಲಿನೋ ಎಫೆಕ್ಟ್ ಹೇಳ್ತಾ ಇದೆ. ಏನಪ್ಪ ಅಂತಂದ್ರೆ ಮಳೆ 94% ಮಳೆ ಬರ್ಬೋದು, ಅದರಲ್ಲಿ ಕೊರತೆ ಆಗ್ಬೋದು. ಅಂದರೆ ಒಂದು ಪ್ಲಸ್ ಆರ್ ಮೈನಸ್ ಒಂದು 10-20% ಕೊರತೆ ಆಗ್ಬೋದು. ಆಮೇಲೆ ಇದು ನಾವು ಇನ್ನೊಂದೇನು ಹೇಳ್ತೀವಿ ಅಂತಂದರೆ ಬರ ಅಂತೀವಲ್ಲ, ಒಂದು 30% ಅಷ್ಟು ಅವಕಾಶ ಇದೆ, ಬರ ಚಾನ್ಸ್, ಪ್ರೊಬಾಬಿಲಿಟಿ ಅಂತೀವಿ. ಹಾಗಾಗಿ ದಯಮಾಡಿ ರೈತ ಬಾಂಧವರು ಇದರ ಕಡೆ ಹೆಚ್ಚು ಗಮನ ಕೊಡಬೇಕು. ನಿಮಗೆಲ್ಲ ಗೊತ್ತಿದೆ, ನಮ್ಮ ಸಿರಿಗೆರೆ ಜಗದ್ಗುರುಗಳು ಅಲ್ಲಿ ಒಂದು ದೊಡ್ಡ ಏನು ನಾವೇನಂತೀವಿ ಒಂದು ಟ್ಯಾಂಕ್ ಕಟ್ಟಿದ್ದಾರೆ. ಅಲ್ಲಿ ನೀರು ಸಾಕಷ್ಟು ನೀರಿರುತ್ತೆ. ನೀರಿದ್ರೂ ಕೂಡ ಗುರುಗಳು ನೀರನ್ನ ಮಿತವಾಗಿ ಹೆಂಗೆ ಬಳಸಬೇಕು ಅಂತೇಳಿ ಬಂದಂಥ ರೈತರುಗಳಿಗೆ ಮಾಡಿ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ತಾ ಇದ್ದಾರೆ. ಈಗ ನಿಮ್ಮ ಅಡಿಕೆ ತೋಟ ಆಗಿರ್ಬೋದು, ತೆಂಗಿನ ತೋಟ ಆಗಿರ್ಬೋದು, ನಿಮಗೆ ಗೊತ್ತಿಲ್ಲ ಕೂರಿಗೆ ಭತ್ತ ಕೂಡ ಗುರುಗಳು ಬೆಳೆದಾರೆ. ಕೂರಿಗೆ ಭತ್ತನ ಬೆಳೆದು, ಈಗ ನಾವು ಭತ್ತ ಆದರೆ ನೀರು ಬೇಕು, 5 ಸೆಂಟಿಮೀಟರ್ ನೀರು, ಬೆಳೆ ತುಂಬ ನೀರು ಕಲ್ಲಿನ ನಾವು ರಾಗಿ ಬೆಳೆದಂಗೆ ಬೆಳೆದು ನಾವು ಭತ್ತನ ಬೆಳೆದು ತೋರಿಸಿದ್ವಿ. ಹಾಗಾಗಿ ರೈತ ಬಾಂಧವರು ಇದನ್ನು ಹೆಚ್ಚು ಲಾಭನ ನೀವು ಪಡ್ಕೋಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಪರ್ಯಾಯ ರಸಗೊಬ್ಬರಗಳನ್ನ ನಾವು ಮಾಡ್ಕೋಬೇಕಾಗಿದೆ. ಮೀನ್ಸ್ ಈ ಜೀವಾಮೃತ ತಯಾರಿಕೆಯನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಭಾಳ ಅನುಕೂಲವೂ ಇದೆ. ಮಣ್ಣಿನ ಫಲವತ್ತತೆ ಇಂಪ್ರೂವ್ ಆಗುತ್ತೆ, ಮತ್ತು ಜೀವಾಣುಗಳು ಮಣ್ಣಿನಲ್ಲಿ ಹೆಚ್ಚಾಗಿ ಗೊಬ್ಬರ ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ. ಅದೇ ರೀತಿ ನಾವು ಭತ್ತದಲ್ಲೂ ಕೂಡ ಈ ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂಥ ರೈತ ಬಾಂಧವರು ನೀವು ಜೀವಾಮೃತನ ಸಿಂಪರಣೆ ಮಾಡ್ಬೋದು. ಏನು 5 ml ಪ್ರತಿ ಲೀಟರ್ನಲ್ಲಿ ಮಿಶ್ರಣ ಮಾಡಿಕೊಂಡು ಈ ಜೀವಾಮೃತ ನೀವು ಸಿಂಪರಣೆ ಮಾಡೋದ್ರಿಂದ ಅನೇಕ ಲಾಭಗಳಿದೆ. ಒಂದು, ನೀವು ಕೊಡಬೇಕಾದಂಥ ಏನು ರಾಸಾಯನಿಕ ಗೊಬ್ಬರಗಳನ್ನ ನಾವು ಬಿಡ್ಬೋದು. ಆಮೇಲೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದು ನಮಗೆ ಲಾಭ. ಈಗ ಪರ್ಯಾಯವಾಗಿ ನೀವು ಅಡಿಕೆ ಸಿಪ್ಪೆನೂ ನಮಗೆ ಸಾಕಷ್ಟು ಸಿಗುತ್ತೆ. ಈ ಸಿಗೋವಂಥ ಅಡಿಕೆ ಸಿಪ್ಪೆನ ನಾವು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೊಳ್ಳೋದ್ರಿಂದ ನಾವು ಗೊಬ್ಬರಕ್ಕೇನು ನೇರವಾಗಿ ಡಿಪೆಂಡ್ ಆಗಿದ್ವಲ್ಲ ಅದನ್ನು ನಾವು ಕಡಿಮೆ ಮಾಡ್ಬೋದು. ಈ ಉದಾಹರಣೆ ನಿಮಗೆ ಅಡಿಕೆ ತೋಟದಲ್ಲಿ ಸಿಗುವಂಥ ತ್ಯಾಜ್ಯ ವಸ್ತು, ಈ ತ್ಯಾಜ್ಯ ವಸ್ತುವನ್ನೇ ಇಟ್ಕೊಂಡು ನೀವು ಗೊಬ್ಬರವಾಗಿ ಕನ್ವರ್ಟ್ ಮಾಡಿಕೊಂಡು ಭಾಳ ಸುಲಭವಾಗಿ ನೀವು ಗೊಬ್ಬರದ ಏನು ಖರ್ಚನ್ನ ಕಡಿಮೆ ಮಾಡ್ಕೋಬೋದು. ಹಾಗಾಗಿ ರೈತ ಬಾಂಧವರಲ್ಲಿ ಮನವಿ ಏನಪ್ಪ ಅಂತಂದರೆ, ನಮಗೆ ಸಿಗುವಂಥ ತ್ಯಾಜ್ಯ ವಸ್ತುಗಳು, ಅಡಿಕೆ ಸಿಪ್ಪೆ ಆಗಿರ್ಬೋದು, ತೆಂಗಿನ ಸಿಪ್ಪೆ ಆಗಿರ್ಬೋದು, ಅಥವಾ ಏನು ಗರಿಗಳು, ವೇಸ್ಟ್ ಅಂತ ಏನು ಕರಿತೀವಲ್ಲ, ಅದು ಚೆನ್ನಾಗಿ ಪುಡಿ ಮಾಡಿ ಅದನ್ನು ನಾವು ಗೊಬ್ಬರವಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅನೇಕ ಲಾಭಗಳಿದೆ. ಒಂದು, ನಮ್ಮ ಉತ್ಪಾದನಾ ವೆಚ್ಚ ಕಡಿತಗೊಳಿಸ್ಬೋದು, ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡ್ಬೋದು. ಆಮೇಲೆ ಸಾಮಾನ್ಯವಾಗಿ ಈಗ ನಮಗೆ ಗೊತ್ತಾಗ್ತದೆ ಏನಪ್ಪ ಅಂತಂದರೆ, ಈ ರಸಗೊಬ್ಬರಗಳ ಕೊರತೆ ಆದಾಗ ನಾವು ಏನು ಮಾಡಬೇಕು ಅಂತಂತ. ಅದಕ್ಕೆ ರೈತರು ಈಗಲೇ ನಾವು ತಯಾರು ಮಾಡ್ಕೋಬೇಕಾಗಿದೆ. ಹಾಗಾಗಿ ನಿಮಗೆ ಸಿಗುವಂಥ ಏನು ಕಚ್ಚಾ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಅದನ್ನು ಗೊಬ್ಬರವಾಗಿ ನೀವು ಮಾಡ್ಕೊಳ್ಳೋದು ಭಾಳ ಸೂಕ್ತ. ಮತ್ತು ಇದೇನು ಭಾಳ ನಮಗೆ ಸುಲಭವಾದ ತಂತ್ರಜ್ಞಾನ. ನಮ್ಮ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿವಿ, ತರಬೇತಿ ಮಾಡಿದ್ವಿ. ಹೆಚ್ಚು ರೈತರಿಂದ ಲಾಭವನ್ನು ಪಡೆದುಕೊಳ್ಳಿ.